ಅಕ್ಕ ಬಂದ್ಲು ಅಕ್ಕಂದು ಗೆಟಪ್ ಚೇಂಜು. ಮದುವೆಗೆ ಸೀರೆ ಉಟ್ಕೊಂಡು ಹೋಗ್ಬಿಟ್ಟು ಬೀಗ್ರೂಟಕ್ಕೆ ಅಂದ ತಕ್ಷಣ ಲೂಸ್ ಡ್ರೆಸ್ ಹಾಕೋಬಿಡೋದು. ಯಾಕೆ ಅಂತ ಆಮೇಲೆ ಹೇಳ್ತೀನಿ, ಬನ್ನಿ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಇವತ್ತು ಬೆಳಗ್ಗೆ ಇವಾಗ ಆಗಲೇ ಟೈಮ್ ಬಂದು 11 ಆಗಿದೆ. ಇವಾಗ ವ್ಲಾಗ್ನ ಶುರು ಮಾಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೇರಾ ವ್ಲಾಗ್ಸ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತಾ ಮುಂದುವರಿಸ್ತೀನಿ. ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಯಾಕೋ ಮೂಡ್ ಇರಲಿಲ್ಲ, ಬೇಡ ಅಂತ ಮಾಡಲಿಲ್ಲ. ಇವಾಗ ಲಾಸ್ಟು 3-4 ಡೇಸ್ ಬ್ಯಾಕ್ ನಾನು ಮದುವೆಗೆ ಹೋಗಿದ್ದೆ. ಅವ್ರದ್ದು ಇವತ್ತು ಬೀಗ್ರೂಟ ಇದೆ. ಬೀಗ್ರೂಟಕ್ಕೆ ಹೋಗೋಣ ಅಂತ ರೆಡಿಯಾಗಿ ಕೂತಿದ್ದೀನಿ. ಹೋದ್ಮೇಲೆ ತೋರಿಸ್ತೀನಿ ಯಾರ್ಯಾರು ಹೋಗಿದ್ವಿ ಏನು ಅಂತ, ಹೇಗಿರುತ್ತೆ ಅಂತ. ಮತ್ತು ನಿಮ್ದೇನು ಸಮಾಚಾರ, ಎಲ್ಲರೂ ಹೇಗಿದ್ದೀರಾ? ಅಕ್ಷಯ ತೃತೀಗೆ ಏನೆಲ್ಲ ತೊಗೊಂಡ್ರಿ ಕಮೆಂಟ್ ಮಾಡಿ. ನಮ್ಮ ವ್ಲಾಗಲ್ಲಿ ಯಾವ ಥರ ಮಾಡಬೇಕು ಅಥವಾ ಏನಾದರೂ ದಯವಿಟ್ಟು ಒಂದು ಹೇಳ್ರಪ್ಪ. ಏನು ಸಬ್ಸ್ಕ್ರೈಬು ಮಾಡ್ಕೊಳ್ಳಲ್ಲ, ಎಂಥದ್ದು ಇಲ್ಲ. ನಮಗೂ ಬೇಜಾರಾಗೋದು. ಓಕೆ, ಚಲಿ ನಾನು ಮುಂದೆ ತೋರಿಸ್ತೀನಿ. ಮಂಜು ರಾಮಣ್ಣ ಬರಬೇಕು, ಕಾಯ್ತಾ ಇದ್ದೀವಿ. ಬಂದು ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ. ಸಾಮಾನ್ಯ ನಾವು ಎಲ್ಲ ಕಡೆ ಒಟ್ಟಿಗೆ ಹೋಗೋ ಅಂಥದ್ದು ನಾವು ಕಾಯ್ತಾ ಇದ್ದೀವಿ. ಬೀಗ್ರೂಟ ಹೊಟ್ಟೆ ಹಸಿತೈತೆ. ಇವ್ರು ಬೇರೆ ಲೇಟ್ ಮಾಡ್ತವ್ರೆ, ಏನು ಮಾಡಲ್ಲಪ್ಪ. ಆ ಥರ ಏನಿಲ್ಲ, ಸುಮ್ಮನೆ ಜೋಕ್ ಮಾಡಿದೆ ಅಷ್ಟೇ. ಅವ್ರು ಯಾವುದೋ ಒಂದು ಮದುವೆಗೆ ಹೋಗಿದ್ರು, ಪಾಪ ಮದುವೆ ಮುಗಿಸ್ಕೊಂಡು ಬರ್ತೀವಿ ಅಂತ ಹೇಳಿದ್ರು. ಮುಹೂರ್ತ ಏನೋ 9:30 ಇತ್ತಂತೆ. ಮುಗಿಸ್ಕೊಂಡು ಬಂದಿದ್ದಾರೆ. ಇವಾಗ ಎಲ್ಲರೂ ಒಟ್ಟಿಗೆ ಹೋಗ್ಬೇಕು. ನೋಡಿ ಗೈಸ್, ಹೆಂಗೆ ರೆಡಿ ಆಗ್ತಾ ಇದ್ದಾನೆ ಕಳ್ಳ. ಗೊತ್ತಿಲ್ಲ ಅವನಿಗೆ ನಾನು ವಿಡಿಯೋ ಮಾಡ್ತಾ ಇರೋದು. ಏನೋ ಅಪರೂಪಕ್ಕೆ ಅವನು ಬರ್ತೀನಿ ಅಂದ. ಸರಿ ಬಾಪ ಅಂತ ಅಂದ್ವಿ. ತಿರ್ಗೋ ಈ ಕಡೆ ಚೋಟು. ಸೆಕೆನಲ್ಲಿ ಪುಲೋವರ್ ಹಾಕೊಂಡಿದ್ಯಲ್ಲ ನೀನು. ಏನು ಡ್ರೆಸ್ ಚೇಂಜ್ ಆಗ್ಬಿಡ್ತು? ಮುಹೂರ್ತದಿಂದ ಬೀಗ್ರೂಟ ಅಂದ ತಕ್ಷಣ ನೀನು ಗೆಟಪೇ ಚೇಂಜ್ ಆಗ್ಬಿಡೋದಣ್ಣ. ಊಟ ಕಮ್ಮಿ, ಹಾಂ, ಡ್ರೆಸ್ ಹಾಕೊಂಡ್ರೆ ಊಟ ಜಾಸ್ತಿ. ಬೀಗ್ರೂಟ ಅಂದ್ಬಿಟ್ಟು ಮೂರ್ತಿ ಊಟ ಬಿಟ್ಟು ಬಂದ್ಬಿಟ್ಟು ಅವ್ರು ನಮ್ಮ ಅಣ್ಣ. ಇಂಥ ಎಲ್ಲಿ ಮಂಜಕ್ಕ ರೆಡಿ ಎಲ್ಲ. ನಾನು ಕಷ್ಟಪಟ್ಟು ಅಲ್ಲಿಗೆ ಕ್ಲಿಪ್ ಹಾಕ್ಸಿದ್ದೀನಿ. ಈ ನನ್ನ ಮಗ ತೋರ್ಸೋಕ್ಕೆ ಅಳ್ತಾನೆ. ಯಾರಾದರೂ ಕ್ಲಿಪ್ ಹಾಕ್ಸೋರಿದ್ರೆ 13-14 ಇಯರ್ಸ್ ಒಳಗಡೆ ಹಾಕಿಸ್ಬಿಡಿ. ಆಮೇಲೆ ಕಷ್ಟ ಆಗುತ್ತೆ ಮಕ್ಕಳಿಗೆ. ಪಾಪ ಏನಿದ್ರು 10th 9th ಓದುವಾಗಲೇ ಹಾಕಿಸ್ಬೇಕು. ಪಾಪ ನನ್ನ ಮಗಿಗೆ 12th ಅಂದರೆ 2nd PU ಹಾಕಿಸ್ದೆ. ಇವಾಗ ಆಯಿತು, ಚೆನ್ನಾಗಾಗಿದ್ದಾನೆ, ನಾಚ್ಕೋತಾ ಇದ್ದಾನೆ. ಮುಖ ತೋಚಲ್ಲ, ಕರ್ಲಿ ನೋಡಿ ಕೂದಲು. ಹೀರೋ ಹೀರೋ. ಈ ಸೆಕೆಗೆ, ಈ ಬೇವ್ರಿಗೆ ಯಾವ ಬೀಗ್ರೂಟವು ಬೇಡ ಅನ್ಸುತ್ತೆ. ಆದ್ರೆ ನಾವು ನಾವು ಏನ್ ಗೊತ್ತಾ, ಮದ್ವೆಗೆ ಹೋಗ್ಬೇಕಾದ್ರೆ ಅಕ್ಕವರು ರೇಷ್ಮೆ ಸೀರೆ, ಮ್ಯಾಚಿಂಗು ಜ್ಯುವೆಲರಿ, ಅದಕ್ಕೆ ಮ್ಯಾಚಿಂಗ್ ಬಳೆ, ಇಯರಿಂಗು, ಪರ್ಸು, A to Z ಎಲ್ಲರೂ ಹಾಕೊಂಡು ಹೋಗ್ತಾರೆ. ಅದೇ ಬೀಗ್ರೂಟ ಅಂದಿದ ತಕ್ಷಣ ಅಲ್ಲಿ ಊಟ ಮ್ಯಾಟ್ರ್ ಆಗಲ್ಲ. ಬಿಕಾಸ್ ಇದು ಬೀಗ್ರೂಟ ಅಂದ ತಕ್ಷಣ ಸೀರೆ ಎಲ್ಲ ಚೇಂಜ್ ಮಾಡಿ ಹಾಕೊಂಡು ಬಂದಿದ್ದಾರೆ. ಯಾಕೆ ಹೇಳಿ, ಅವ್ರವ್ರ ಪಾಡು ಅವ್ರವ್ರಿಗೆ ಗೊತ್ತು ಅಲ್ಲ.
ಅದಕ್ಕೆ ನನ್ನ ಮಕ್ಕಳು ಯಾರು ಸೆಕೆ ಸೋರುತ್ತೆ ಅಂತ ಹಾಕೋರು ಇದ್ದಾರೆ, ತೆಳ್ಳಗಿರೋ ಡ್ರೆಸ್ ಹಾಕೊಂಡ್ರೆ ಇದ್ದಾರೆ. ತಿನ್ನೋದು ಇಷ್ಟೇ, ಬಿಲ್ಡಪ್ ಇಷ್ಟು ಕೊಡೋದು ಅಷ್ಟೇ. ಅವರಿಗೆ ತುಂಬಾ ಕಮ್ಮಿ ನಿಮ್ಮ ನೋಡಿ, ನಾನು ಇದನ್ನ AC ಕಾರಲ್ಲಿ ತಂದಿದ್ದೀನಿ. ನಾನು ಇದನ್ನ ಎಲ್ಲ ಕಡೆ ಕ್ಯಾರಿ ಮಾಡ್ತೀನಿ ಬೀಸಂಗೆ, ಯಾಕೆಂದರೆ ನಮ್ಮ ಕಷ್ಟ ನಮಗೆ ಗೊತ್ತು. ಎಷ್ಟು AC ಇದ್ರೂ ಸಾಲ್ಟಿಲ್ಲ ಈ ಬೆಂಗಳೂರಿಗೆ ಬಿಸಿಗೆ. ಬಿಸಿಲು ಸೆಕೆ ಅಂತೇಳಿ ಕ್ಯಾಂಡಿ ತಂದು ಕೊಟ್ಟಿದ್ದಾರೆ. ಮ್ಯಾಂಗೋದ ಇದು ಮ್ಯಾಂಗೋ ಕ್ಯಾಂಡಿ. ಇಬ್ರು ರೋಡ್ಗೆ ಹಂಗೆ ಹೋಗೋಣ ಹಿಂಗೆ ಹೋಗೋಣ, ಸರ್ವಿಸ್ ರೋಡ್ಗೆ ಹಿಂಗೆ ಹೋಗೋಣ ಅಂತ ಎಷ್ಟು ಮಾತಾಡ್ತವ್ರೆ ಅಂದರೆ. ದೊಡ್ಡ ಬಾಣಸೊಳಗೆ ಹೋಗಿದ್ದೆ ಮಧ್ಯಾಹ್ನ ಹನುಮಾನ್ ಟೆಂಪಲ್. ಹಳೆಯ ದೇವಸ್ಥಾನ ಯಾವ್ದು ದೊಡ್ಡ ಬಾಣಸ ಮೀಟಿಂಗ್ ನಡೀತಾ ಇತ್ತು, ಮುಗಿಸ್ಕೊಂಡು ಇವಾಗ ಇಲ್ಲಿಗೆ ಬಂದಿರೋದು. ಇಲ್ಲಿ ಬಣ್ಸಲ್ಲಿ ಅಂತೂ ಇದು ಬೀದಿಯುದ್ದದ ಹಾಲ್ಗೆ ತಲುಪಿದ್ವಿ. ಬನ್ನಿ ಬನ್ನಿ ಗೇಟಿಗೆ ನಿಂದ್ರೆ ಬನ್ನಿ. ಮಂಜು ಇಲ್ಲಿ ವೆಜ್ಜು ಇದು ವೆಜ್ ಇದು ಮಂಜು. ಫ್ಯಾನ್ ಇದ್ರೆ ಆ ಕಡೆ ಹೋಗೋಣ, ಫ್ಯಾನ್ ಇರೋ ಕಡೆ ಇಲ್ಲೇ ಕುರೋಣ. ಫಸ್ಟ್ ಪಂತಿಗೆ ಬಂದಿದ್ದೀವಿ. 6 ಹೊರಗಿದೆ. ಏನೇನು ವೆರೈಟಿ ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಒಬ್ಬರಾದರೂ ಸೀರೆ ಹಾಕೊಂಡಿಲ್ಲ ರೀ, ತುಂಬ ಕಮ್ಮಿ. ಎಲ್ಲರೂ ಡ್ರೆಸ್ಗಳು ಹಾಕೋ ಬಂದಿದ್ದಾರೆ ಸೆಕೆ ಅಂತ ಹೇಳಿ, ಬೀಗ್ರೂಟ ಅಂದ್ಬಿಟ್ಟು. ಸರ್ಜಪ್ಪ ಏನಿದು ಹಾಲು ಸೂಪಲ್ಲ? ನಾನು ಹಿಂಗೆ ಕುಡಿಬೇಕು ಇವಾಗ. ಸ್ಟ್ರಾ ಕೊಟ್ಟಿದ್ದಾರೆ, ಇದರಲ್ಲಿ ಏನೂ ಇಲ್ಲ. ಬೀಗ್ರೂಟಲ್ಲಿ ಹಿಂಗೆ ಕೊಟ್ಟಿಲ್ಲ ಅಂದರೆ ಮರ್ಯಾದೆನೇ ಇಲ್ಲ. ಬಿತ್ತು ಕುಟ್ಟೋದ್ರಲ್ಲಿ ಎಕ್ಸ್ಪರ್ಟು. ಎಗ್ಗು ಬುಜ್ಜಿ ಇನ್ನೊಂದು ಹಾಕ್ಬಿಡಿ. ಕೇಳಿ ಹಾಕಿಸ್ಕೊಂಡೆ ಕಬಾಬ್. ಬೋಟಿ ಕಚ್ಚ ಇನ್ನೊಂದು ಸ್ವಲ್ಪ ಹಾಕಪ್ಪ. ನಮ್ಗೆ ಬೇಕಾಗಿದ್ದು ಬ್ರೈಡಲ್ ಇಂಡಿಗೋಲಿ ಯಾವಾಗಾದ್ರೂ ಬಂದ್ರೆ ಅಂಕಲ್ಗೆ ಹೇಳಿ, ಅಂಕಲ್ ಹಂಗೆ. ಓಕೆ. ಹೇಗಿದ್ದೀರಾ? ಓ ಸೂಪರ್. ಥ್ಯಾಂಕ್ ಯು. ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಆರಾಮಾಗಿ ಊಟ ಮಾಡ್ಕೊಂಡು ಬನ್ನಿ. ಐಸ್ ಕ್ರೀಮ್ ಕರೆಕ್ಟ್ ವಿಷಯ ಅಲ್ಲ. ತಮಿಳು ಮೂವಿ ಹಂಗೆ ಇರೋದು ಅದೇ ಇವೊಂದು ನಾನು ನೋಡಿದ್ದೀನಿ. ಡಯಟ್ ಪண்றே ಅಂತಲ್ಲ ಇನ್ನ ಇದು ಮೋಟೋ ಐಟನ್ ಇರುತ್ತಾರೆ. ಸೂಪರ್. ಹೆಜ್ಜೆ ಸಾಫ್ಟಿಂಗ್ ಎಷ್ಟು 6 ಫೀಟ್ 6.5 6'3 ಸೂಪರ್. ಕ್ರೀಮ್ ವಿತ್ ಜಾಮೂನು, ರೈಸು ಜಾಮೂನು ಬೀಡ. ಬೀಗ್ರೂಟ ಅಂತೂ ಸೂಪರಾಗಿತ್ತು. ಎಲ್ಲ ವೆರೈಟಿನೂ ತುಂಬ ಚೆನ್ನಾಗಿ ಮಾಡಿಸಿದ್ರಪ್ಪ.
ತೃಪ್ತಿಯಾಗಿ ಎಲ್ಲರೂ ಊಟ ಮಾಡಿದ್ರು. ಫ್ಯಾನ್ ಇತ್ತು, ಸ್ವಲ್ಪನೂ ಸೆಕೆ ಆಗಲಿಲ್ಲ. ಚೆನ್ನಾಗಿ ಜನಕ್ಕೆ ಎಲ್ಲ ಅನುಕೂಲನೂ ಮಾಡಿದರು. ಹೇಳ್ಬೇಕಂದ್ರೆ ಊಟ ಅಂತೂ ತುಂಬ ಟೇಸ್ಟಿಯಾಗಿ ಮಾಡಿಸಿದ್ರು. ಅದು ಖುಷಿಯಾಯಿತು. ಪ್ರತಿಯೊಂದು ವೆರೈಟಿನೂ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.